ಬೇಸಿಗೆಗೂ ಮುನ್ನವೇ ನೀರಿಗಾಗಿ ಹಣಗಾಡುವಂತಾಗಿದೆ. ಇದನ್ನೇ ಬಂಡವಾಳ ಮಾಡಿಕೊಂಡಂತ ಟ್ಯಾಂಕರ್ ಮಾಲೀಕರು ದಂಧೆಗೆ ಇಳಿದಿದ್ದಾರೆ. ಟ್ಯಾಂಕರ್ಗಳ ನೀರಿಗೆ 4-5 ಪಟ್ಟು ಹಣ ಪೀಕ್ತಾ ಇದ್ದಾರೆ. ಬಿಸಿಲಿನ ಕಾವೇರುತ್ತಿದೆ, ಅಂತರ್ಜಲ ಕುಸಿಯುತ್ತಿದೆ. ಬೇಸಿಗೆ ಆರಂಭಕ್ಕೂ ಮೊದಲೇ ನಗರದಲ್ಲಿ ಜಲದಾಹ ಶುರುವಾಗಿದೆ. ಇದನ್ನೇ ಬಂಡವಾಳ ಮಾಡಿಕೊಂಡ ಟ್ಯಾಂಕರ್ ಮಾಫಿಯಾದವರು ಜನರ ಜೀವ ಹಿಂಡುತ್ತಿದ್ದಾರೆ. ಬೆಂಗಳೂರಿನಲ್ಲಿ ನೀರಿಗೆ ಬರ, ಟ್ಯಾಂಕರ್ ಮಾಲೀಕರಿಂದ ದಂಧೆ. ಟ್ಯಾಂಕರ್ ನೀರಿಗೆ ನಿಗದಿತ ದರಕ್ಕಿಂತ 4-5 ಪಟ್ಟು ಹಣ. ಹೌದು, ಜನರ ಜಲದಾಹವನ್ನೇ ಕೆಲವರು ಬಂಡವಾಳ ಮಾಡಿಕೊಳ್ತಿದ್ದಾರೆ. ಟ್ಯಾಂಕರ್ ನೀರಿನ ಸಪ್ಲೈ ನೆಪದಲ್ಲಿ ದಂಧೆ ಶುರುವಾಗಿದೆ. 5,000 ಲೀಟರ್ ನೀರಿಗೆ 540 ರೂಪಾಯಿ ಹಾಗೂ 12,000 ಲೀಟರ್ ನೀರಿಗೆ 1,000 ರೂಪಾಯಿ ಅಂತ ಪಾಲಿಕೆ ರೇಟ್ ಫಿಕ್ಸ್ ಮಾಡಿತ್ತು. ಆದ್ರೀಗ ಚಿಕ್ಕ ಟ್ಯಾಂಕರ್ಗಳಿಗೆ 1,000ದಿಂದ 1,800 ರೂಪಾಯಿ ಹಾಗೂ ದೊಡ್ಡ ಟ್ಯಾಂಕರ್ಗಳಿಗೆ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. 6,500 ರೂಪಾಯಿ ತನಕ ಹಣ ಪೀಕುತ್ತಿದ್ದಾರೆ. ಟ್ಯಾಂಕರ್ ಮಾಫಿಯಾದ ಕರಾಳತೆಯನ್ನ ಸಂಸದ ಡಿ.ಕೆ. ಸುರೇಶ್ ಅವರೇ ತೆರೆದಿಟ್ಟಿದ್ದಾರೆ. ವಾಟರ್ ಮಾಫಿಯಾ ಬೆಂಗಳೂರಿನಲ್ಲಿ ನನ್ನ ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲೂ ಗಮನಿಸಿದ್ದೇನೆ, ಆರ್.ಆರ್. ನಗರ ಕ್ಷೇತ್ರದಲ್ಲೂ ಗಮನಿಸಿದ್ದೇನೆ, ಬೇರೆ ಬೇರೆ ಸಾರ್ವಜನಿಕ ಸ್ಥಳಗಳಿಗೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲೂ ಕೂಡ ಗಮನಿಸಿದ್ದೇನೆ. ವಾಟರ್ ಮಾಫಿಯಾನೇ ಒಂದು ದೊಡ್ಡ ದಂಧೆಯಾಗಿ ಟ್ಯಾಂಕರ್ಗಳನ್ನ ಇಟ್ಕೊಂಡು ನಿಮ್ದೇ ನೀರು, ಬೆಂಗಳೂರು BWSSB ನೀರು, ಅದನ್ನೇ ಮಾರಾಟ ಮಾಡ್ತಕ್ಕಂಥ ಅಧಿಕಾರಿಗಳ ಜೊತೆ ಶಾಮೀಲಾಗಿ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ಟ್ಯಾಂಕರ್ ಮಾಫಿಯಾ ಸದ್ದು ಮಾಡ್ತಿರೋ ಹೊತ್ತಲ್ಲೇ ಬಿಬಿಎಂಪಿ ಅಲರ್ಟ್ ಆಗಿದೆ. ಆಯಾ ವಲಯದ ಆಯುಕ್ತರ ಮೂಲಕ ಇದಕ್ಕೆ ಬ್ರೇಕ್ ಹಾಕುವ ಭರವಸೆ ನೀಡಿದ್ದಾರೆ. ಕೆಲವು ಝೋನ್ಸ್ಗೆ ಇಡೀ ವರ್ಷ ನಮ್ಮ ಕಡೆಯಿಂದ ವಾಟರ್ ಟ್ಯಾಂಕರ್ ಓಡ್ತಾ ಇರುತ್ತದೆ. ಅದು ದರನೂ ನಿಗದಿಪಡಿಸಲಾಗಿದೆ. ಝೋನಲ್ ಕಮಿಷನರ್ಸ್ ಕೂಡ ಗೊತ್ತಿದೆ. ಈಗ ಝೋನಲ್ ಕಮಿಷನರ್ಸ್ ಅವರು ಟೆಂಡರ್ ತಮ್ಮ ಹಂತದಲ್ಲಿ ಮಾಡ್ತಾರೆ. ನಮ್ಮ ವಲಯ ಆಯುಕ್ತರು ಅವರಿಗೆ ಕಡಿವಾಣ ಹಾಕ್ಲಿಕ್ಕೆ ಹೇಳ್ತೀನಿ, ಅವರು ಕೂಡ ಕಡಿವಾಣ ಹಾಕ್ತಾರೆ. ಪೀಣ್ಯದ ಸಿದ್ಧಾರ್ಥ ನಗರದಲ್ಲಿ ಜೀವಜಲಕ್ಕೆ ಹಾಹಾಕಾರ. ಇನ್ನು ಪೀಣ್ಯದ ಸಿದ್ಧಾರ್ಥ ನಗರದಲ್ಲಿ ನೀರು ಕೊಡೋದನ್ನೇ ಜಲಮಂಡಳಿ ಮರೆತಂತಿದೆ. ಮೋಟಾರ್ ಹಾಕಿ ಎಳೆದ್ರೂ ಬೋರ್ವೆಲ್ನಿಂದ ನೀರು ಬರ್ತಿಲ್ಲ. ಶುದ್ಧ ಕುಡಿಯುವ ನೀರಿನ ಘಟಕ ಬಂದಾಗಿ 6-7 ತಿಂಗಳೇ ಕಳೆದಿದೆ. ಹಣ ಕೊಟ್ಟು ಟ್ಯಾಂಕರ್ ನೀರು ತರಿಸೋದು ಕೂಡ ಕಷ್ಟ ಅಂತಾರೆ ಜನ. ಸರ್, ಇವಾಗ ಟ್ಯಾಂಕರ್ನ ಕರೆದ್ರೂ 1,500 ಕೇಳ್ತಾರೆ ಸರ್ ಒಂದು ಟ್ಯಾಂಕರ್. ಅದನ್ನು ಬರ್ತಾ ಇಲ್ಲ. ಇವಾಗ ನಮ್ಗೆ ತುಂಬ ಕಷ್ಟ ಆಗುತ್ತೆ ಸರ್ ಇಲ್ಲಿ ನೀರಿಗೆ. ಏನೇ ಹೇಳಿ, ಬೇಸಿಗೆ ಆರಂಭಕ್ಕೂ ಮೊದಲೇ ಜಲಕ್ಷಾಮದ ಆತಂಕ ಮನೆ ಮಾಡಿದೆ. ಸರ್ಕಾರ ಈ ನಿಟ್ಟಿನಲ್ಲಿ ತಯಾರಿ ಶುರು ಮಾಡಬೇಕಿದೆ. ಶಾಂತಮೂರ್ತಿ ಜೊತೆ ವಿನಾಯಕ್, TV9 ಬೆಂಗಳೂರು.